ಯಾವತ್ತು ಕೃಷಿಯನ್ನು ಸುಖ ಜೀವನ ನಡೆಸ್ತೀವಿ ಅಂತಕ್ಕಂಥ ಭಾವನೆಯಲ್ಲಿ ನೀವು ಇದಿರುವಂತ ಇಲ್ವೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ನಾನು ಕೃಷಿಯೇ ನಂಬಿ ಬದುಕ್ತಕ್ಕಂಥವ್ರು, ಕೃಷಿನೇ ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು 100 ಎಕರೆ ಜಮೀನು ಪರ್ಚೇಸ್ ಮಾಡಿ ಕೃಷಿಯಲ್ಲಿ ತೊಡಗಿದಂಥವ್ರು, ಮುಯ್ಯಾವಾಗಿ ಕೂಲಿಯಾಗಿ ಹೋಗ್ತಾ ಇದ್ದಂತ ಮಠದಿಂದ ಇಲ್ಲಿ ತನಕ ಬಂದಿರ್ತಕ್ಕಂಥವ್ರು. ಆದ್ರೆ ನಾನು ಅನ್ಕೊಂಡೆ ನಮ್ಮಪ್ಪ ಬರೀ ರಾಗಿ ಬೆಳೀತಾರೆ 50 ಎಕರೆಯಲ್ಲಿ 25 ಮಾರು ರಾಗಿ ಮೆದೆ ಹಾಕ್ತಾರೆ, ಅದನ್ನೆಲ್ಲ ಮಾರಿ ದುಡ್ಡು ಸಿಗಲ್ಲ, ನಾವು ಜೀವನ ನಡೆಸಕ್ಕೆ ಆಗಲ್ಲ, ಇದು ಬೇಡ ಅಂತ ಹೇಳ್ಬಿಟ್ಟು ತೆಂಗು ಅಡಿಕೆ ಗಿಡ ಹಾಕೋಣ ಅಂತ ಹಾಕ್ತೀವಿ. 5,000 ಗಿಡ ತೆಂಗಿನ ಗಿಡ ಹಾಕ್ತೇವೆ, 20,000 ಗಿಡ ಅಡಿಕೆ ಗಿಡ ಹಾಕ್ತೇವೆ. ಈಗ ತೆಂಗಿನಕಾಯಿ ಅಲ್ಲಲ್ಲೇ ಬಿದ್ದವೆ, ಎತ್ತಿ ಒಳಗಾಗಕ್ಕೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ನಮ್ಮ ರೈತರು ಇರ್ತಕ್ಕಂಥದ್ದು ವಾಸ್ತವ ಸ್ಥಿತಿ ಹೇಳ್ಬೇಕಾದ್ರೆ. ನೀನು ಇವತ್ತಿನ ಪ್ರಸ್ತುತ ರೇಟ್ ನೀವು ತಗೊಳ್ಳಿ, 8,000 9,000 ತೆಂಗಿಗೆ ರೇಟ್ ಇದೆ. ನೀವು ಅನ್ಕಂತೀರ ಸಿರಾ ತಾಲೂಕ್ನವರು ನಾವು ಬರೇ ಕಡಲೆಕಾಯಿ ಬೆಳೆದು ಆಗೋಗ್ಬಿಟ್ಟು ಆ ಗುಬ್ಬಿ ತಾಲೂಕ್ನವ್ರು ನೋಡ್ರಿ ತೆಂಗು ಅಡಿಕೆ ಬೆಳ್ಕೊಂಡು ಚೆನ್ನಾಗವ್ರೆ ಅಂತಿಲ್ಲ. ನಮ್ಮ ಪರಿಸ್ಥಿತಿ ಹಂಗಾಗಿದೆ ಅಂತಂದ್ರೆ, ನೀವು ಒಂದ ಕೊಬ್ಬರಿ ತೆಗಿಬೇಕು ಅಂದ್ರೆ 14 ಸಾರಿ ಒಂದು ಕೊಬ್ಬರಿ ಮುಟ್ಟಬೇಕು. ನೀವು ಕೊಬ್ಬರಿ ತಯಾರು ಮಾಡ್ಬೇಕು ಅಂದ್ರೆ, ಒಂದು ಕೊಬ್ಬರಿ ತಯಾರು ಮಾಡ್ಬೇಕು ಅಂದ್ರೆ 14 ಸಾರಿ ಆ ಕಾಯಿನ ಮುಟ್ಟಬೇಕು ನೀವು. ಆ ಮುಟ್ಟಿದಾಗ ಮಾತ್ರ ಅದು ಒಂದು ಕೊಬ್ಬರಿಯಾಗಿ ಈಚೆಗೆ ಬರ್ತಕ್ಕಂಥದ್ದು. ನಾನು ಪ್ರಾರಂಭದಲ್ಲಿ ಕೊಬ್ಬರಿ ಸುಳಿಸಿದಾಗ 60 ರೂಪಾಯಿ ಇತ್ತು ಕೊಬ್ಬರಿ ಸುಳಿಸುವಾಗ. ಇವತ್ತು ಕೊಬ್ಬರಿ ಸುಳಿಯಕ್ಕೆ 600 ರೂಪಾಯಿ ಕೇಳ್ತೀವಿ, 1000ಕ್ಕೆ. ಆ ಕೊಬ್ಬರಿ ಹೊಡೆಯಕ್ಕೆ 300 ರೂಪಾಯಿ ಕೇಳ್ತಾರೆ. ಕೀಳರು ಒಂದ್ಸಾರಿ ಕೀಳಕ್ಕೆ 9,000 ಕೇಳ್ತಾರೆ. ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥದ್ದಲ್ಲ, ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು. ಯಾವುದೇ ಕೃಷಿ ಚಟುವಟಿಕೆಯಲ್ಲಿ ಬರ್ತಕ್ಕಂಥ ವಸ್ತುಗಳ ಬೆಲೆಯನ್ನ ನಿಗದಿಗೊಳಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನಮ್ಮ ರಾಜ್ಯ ಸರ್ಕಾರದಿಂದ ನಾವು 1,500 ರೂಪಾಯಿನ ಹಣವನ್ನ ತೆಂಗಿಗೆ ಕೊಡ್ತಾ ಬಂದಿದ್ದೀವಿ. 1,500 ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಈಗ ರೇಟ್ ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಮಾಡಬೇಕು. ನಾನು ಪ್ರಾರಂಭದಲ್ಲೇ ಈ ವಿಚಾರ ಪ್ರಸ್ತಾಪ ಮಾಡಿದೆ. ಹೆಂಗೆ ಕೇಂದ್ರ ಸರ್ಕಾರದ ನೀತಿ ಪ್ರಸ್ತುತ ವ್ಯವಸ್ಥೆಯಲ್ಲಿ ಇದೆ ಅಂತಕ್ಕಂಥದ್ದು ನಾನು ಪ್ರಾರಂಭದಲ್ಲಿ ಇದನ್ನ ವಿಚಾರ ಪ್ರಸ್ತಾಪ ಮಾಡಿದೆ. ಅದನ್ನ ನಮ್ಮ ರಾಜ್ಯ ಸರ್ಕಾರದ ಕೈಲಿಲ್ಲ. ಕೇಂದ್ರ ಸರ್ಕಾರ ಬೆಲೆ ನಿಗದಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದನ್ನ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಾನು ಸೂಕ್ಷ್ಮವಾಗಿ ಪ್ರಾರಂಭದಲ್ಲಿ ಹೇಳಿದೆ. ಅದರಿಂದ